ಓಂ ಶಾಂತಿ. ದಿನಾಂಕ 18/1/24. ಪ್ರಾತಃ ಮುರುಳಿ. ಬಾಗ್ದಾದ, ಮಧುಬನ. ಪಿತಾಶ್ರೀಯವರ ಪುಣ್ಯ ಸ್ಮೃತಿ ದಿವಸದಂದು ತಿಳಿಸುವುದಕ್ಕಾಗಿ ಬಾಗ್ದಾದರವರ ಮಧುರ ಮಹಾವಾಕ್ಯ. ಮಧುರ ಮಕ್ಕಳೇ, ತಂದೆಯ ಅಂತರಾಳದಲ್ಲಿ ಮಕ್ಕಳು ಸದಾ ಸುಖಿಯಾಗಿರಲಿ ಎಂಬ ಫಸ್ಟ್ ಕ್ಲಾಸ್ ಆಸೆ ಇರುತ್ತದೆ. ನನ್ನ ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ ಎಂಬುದೇ ಇಚ್ಛೆ ತಂದೆಗೆ ಇರುತ್ತದೆ. ಓಂ ಶಾಂತಿ. ಭಗವಂತ ಸನ್ಮುಖದಲ್ಲಿ ಕುಳಿತು ನಮಗೆ ಜ್ಞಾನದ ಹಾಡನ್ನು ತಿಳಿಸುತ್ತಾರೆ ಅಥವಾ ಜ್ಞಾನದ ನರ್ತನ ಮಾಡಿಸುತ್ತಾರೆ ಎಂದು ಮಕ್ಕಳು ತಿಳಿದಿದ್ದಾರೆ. ಈ ಜ್ಞಾನ ನರ್ತನದಲ್ಲಿ ನೀವು ದೇವತೆಯರಂತೆ ಸದಾ ಸುಖಿ ಮತ್ತು ಹರ್ಷಿತರಾಗಿರುತ್ತೀರ. ಭಗವಂತನಿಗೆಯೇ ಪಾರಲೌಕಿಕದ ತಂದೆ ಅಥವಾ ವಿಶ್ವದ ರಚಯಿತ ಎನ್ನಲಾಗುತ್ತದೆ. ಬಾಬಾ ನಮಗಾಗಿ ಸ್ವರ್ಗದ ಉಡುಗೊರೆ ತಂದಿದ್ದಾರೆ ಎಂದು ಆತ್ಮ ತಿಳಿದುಕೊಳ್ಳುತ್ತದೆ. ಅವರೇ ರಚಯಿತನಾಗಿದ್ದಾರೆ. ಸ್ವರ್ಗದ ಮಾಲೀಕ ಮಾಡುವುದಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಾರೆ. ತಂದೆಯನ್ನು ಮತ್ತು ವಿಶ್ವದ ಮಾಲೀಕತನವನ್ನು ನೆನಪು ಮಾಡಿ ಎನ್ನುತ್ತಾರೆ. ತಂದೆ ಅಪರಿಮಿತದ ಮಾಲೀಕನಾಗಿರುವುದರಿಂದ ಖಂಡಿತ ಅಪರಿಮಿತವಾದ ದೊಡ್ಡ ಜಗತ್ತನ್ನೇ ರಚಿಸುತ್ತಾರೆ. ನೀವು ಮಕ್ಕಳಿಗಾಗಿ ಇಡೀ ವಿಶ್ವವೇ ಮನೆಯಾಗಿದೆ, ಅಂದರೆ ಪಾತ್ರ ಮಾಡುವ ಸ್ಥಾನವಾಗಿದೆ. ಪಾರಲೌಕಿಕ ತಂದೆ ಬಂದು ಅಪರಿಮಿತವಾದ ವಿಶ್ವ ಅಥವಾ ಮನೆಯನ್ನು ಮಾಡುತ್ತಾರೆ, ಅದು ಸ್ವರ್ಗವಾಗಿದೆ. ಅಂದ ಮೇಲೆ ಅಂತಹ ತಂದೆಗೆ ಮಕ್ಕಳು ಎಷ್ಟು ಧನ್ಯವಾದಗಳನ್ನರ್ಪಿಸಬೇಕು. ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡಲು ಬಂದಿದ್ದೇನೆ ಎಂದು ವಿಶ್ವದ ರಚಯಿತ ತಂದೆ ನೇರವಾಗಿ ತಿಳಿಸುತ್ತಿರುವಾಗ ನಿಮ್ಮ ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕು. ನಿಮ್ಮ ನಡವಳಿಕೆ ಹೇಗಿರಬೇಕೆಂದರೆ ಇವರಂತೂ ದೇವತೆ ಇದ್ದಂತೆ ಎಂದು ಎಲ್ಲರೂ ಹೇಳಬೇಕು. ದೇವತೆಗಳು ಪ್ರಸಿದ್ಧರಾಗಿದ್ದಾರೆ. ಇವರ ಸ್ವಭಾವ ಪೂರ್ಣ ದೇವತಾ ಸ್ವರೂಪದ್ದಾಗಿದೆ ಎನ್ನುತ್ತಾರೆ. ಪೂರ್ಣ ಮಧುರ ಶಾಂತ ಸ್ವಭಾವದವರಾಗಿದ್ದಾರೆ. ಅಂದ ಮೇಲೆ ಅಂತಹ ಮಕ್ಕಳನ್ನು ನೋಡಿ ತಂದೆಯೂ ಖುಷಿ ಪಡುತ್ತಾರೆ. ಬಾಬಾ ಸ್ವರ್ಗದ ಮಾಲೀಕ ಮಾಡಲು ಬರುತ್ತಾರೆ ಎಂದಾಗ ನೀವು ಎಷ್ಟು ಸಹಯೋಗಿಗಳಾಗಬೇಕು. ಸರ್ವಿಸ್ನಲ್ಲಿ ತಾನಾಗಿಯೇ ತೊಡಗಬೇಕು. ನಾನು ಸುಸ್ತಾಗಿದ್ದೇನೆ, ಪುರುಸೊತ್ತಿಲ್ಲ ಎಂದಲ್ಲ. ಸಮಯದಲ್ಲಿ ಎಲ್ಲ ಕೆಲಸವನ್ನು ಮಾಡುವುದರಲ್ಲಿ ಕಲ್ಯಾಣವಿದೆ. ಯಜ್ಞ ಸರ್ವಿಸ್ನ ಪ್ರತಿಫಲವನ್ನು ಶಿವಬಾಬಾ ಕೊಡುತ್ತಾರೆ. ಬಾಬಾ ಮಕ್ಕಳ ದೈವಿ ಚಲನೆಯನ್ನು ನೋಡುತ್ತಾರೆ, ಆಗ ಬಲಿಹಾರಿಯಾಗುತ್ತಾರೆ. ನೀವು ಮಕ್ಕಳು ಈ ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಸಂಪಾದನೆ ಮಾಡಿಕೊಳ್ಳುತ್ತೀರ. ನೀವು ಪದಮ ಪದಂಪತಿಗಳಾಗುತ್ತೀರ. ಬಾಬಾ ನಿಮ್ಮನ್ನು ಎಷ್ಟು ಸಿರಿವಂತರನ್ನಾಗಿ ಮಾಡುತ್ತಾರೆ. ತಂದೆ ನಿಮಗೆ ಅಖುಟ ಖಜಾನೆಯಲ್ಲಿ ಯಾವ ರೀತಿ ತುಲಾಭಾರ ಮಾಡುತ್ತಾರೆ ಎಂದರೆ 21 ಜನ್ಮದವರೆಗೂ ಜೊತೆಯಲ್ಲಿರುತ್ತದೆ. ಅಲ್ಲಿ ದುಃಖದ ಹೆಸರಿರುವುದಿಲ್ಲ. ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ. ಮೃತ್ಯುವಿನ ಬಗ್ಗೆ ಎಂದಿಗೂ ಭಯವಾಗುವುದಿಲ್ಲ. ಇಲ್ಲಿ ಎಷ್ಟು ಅಳುತ್ತಾರೆ, ರೋಧಿಸುತ್ತಾರೆ. ಈ ಹಳೆಯ ಶರೀರ ಬಿಟ್ಟು ಹೋದರೆ ಹೊಸ ಪ್ರಪಂಚದಲ್ಲಿ ರಾಜಕುಮಾರರಾಗುತ್ತೇವೆ ಎಂದು ನಿಮಗಂತೂ ಖುಷಿ ಇದೆ. ನೀವು ಈ ಹಳೆಯ ಜಗತ್ತಿನಿಂದ ಮಮತ್ವವನ್ನು ಅಳಿಸುತ್ತೀರಿ. ಈ ದೇಹವನ್ನೂ ಸಹ ಮರೆಯುತ್ತಾ ಹೋಗಿ. ನಾನು ಆತ್ಮ ಸ್ವತಂತ್ರವಾಗಿದ್ದೇನೆ. ಒಬ್ಬ ತಂದೆಯ ಹೊರತಾಗಿ ಮತ್ತೆ ಯಾರ ನೆನಪು ಬರಬಾರದಷ್ಟೆ. ಬದುಕಿದ್ದೇ ಮೃತ್ಯುವಿನ ಸ್ಥಿತಿಯಲ್ಲಿರಬೇಕು. ಈ ಜಗತ್ತಿನಿಂದ ಸತ್ತು ಹೋದೆವು. ನೀವು ಸತ್ತರೆ ಜಗತ್ತು ಸತ್ತಂತೆ ಎಂದು ಸಹ ಹೇಳುತ್ತಾರೆ ಅಲ್ಲವೇ. ಶರೀರದ ಭಾನವನ್ನು ಆರಿಸುತ್ತೀರಿ. ಏಕಾಂತದಲ್ಲಿ ಕುಳಿತು ಬಾಬಾ, ಈಗ ನಾವು ನಿಮ್ಮ ಮಡಿಲಿಗೆ ಇನ್ನೇನು ಬಂದು ಬಿಟ್ಟೆವು ಎಂಬ ಅಭ್ಯಾಸ ಮಾಡಿ. ಒಬ್ಬರ ನೆನಪಿನಲ್ಲಿ ಶರೀರದ ಅಂತ್ಯವಾಗಬೇಕು. ಇದಕ್ಕೆ ಏಕಾಂತ ಎನ್ನಲಾಗುತ್ತದೆ. ಮಧುರ ಮಕ್ಕಳೇ, ಅಂತಹ ಶ್ರೇಷ್ಠ ವಿದ್ಯೆಯನ್ನು ಓದಿಸುವವರು ಯಾರು ಎಂಬುದನ್ನು ನೀವು ತಿಳಿದಿದ್ದೀರ. ಈ ಚೈತನ್ಯ ಡಬ್ಬದಲ್ಲಿ ಚೈತನ್ಯ ವಜ್ರ ಕುಳಿತಿದೆ.
ಅವರೇ ಸಚ್ಚಿದಾನಂದ ಸ್ವರೂಪನಾಗಿದ್ದಾರೆ. ಸತ್ಯ ತಂದೆ ನಿಮಗೆ ಸತ್ಯ ಸತ್ಯ ಶ್ರೀಮತ ಕೊಡುತ್ತಾರೆ. ತಂದೆಯವರಾಗಿದ್ದೀರ ಎಂದಾಗ ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು. ಸುಮ್ಮನಿರಬೇಕು ಹಾಗೂ ಓದಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಪದೇ ಪದೇ ಈ ಬ್ಯಾಡ್ಜ್ ಅನ್ನು ನೋಡುತ್ತೀರಿ. ಆಗ ತಂದೆ ಮತ್ತು ಆಸ್ತಿಯ ನೆನಪು ಬರುತ್ತದೆ. ನೆನಪಿನಿಂದಲೇ ನೀವು ಇಡೀ ವಿಶ್ವಕ್ಕೆ ಶಾಂತಿಯ ದಾನ ಕೊಡುತ್ತೀರ. ಪ್ರತಿಯೊಬ್ಬರೂ ಮಕ್ಕಳು ತಮ್ಮ ಪ್ರಜೆಯನ್ನು ತಯಾರಿಸಿಕೊಳ್ಳಬೇಕು. ವಾರಸುದಾರರನ್ನು ಮಾಡಿಕೊಳ್ಳಬೇಕು. ಯಾವುದೇ ಮುರುಳಿಯನ್ನು ಮಿಸ್ ಮಾಡಿಕೊಳ್ಳಬಾರದು. ಬಾಬಾ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತನ್ನ ಮೇಲೆ ದಯೆ ತೋರಿಸಿಕೊಳ್ಳಿ. ಯಾವುದೇ ಅವಜ್ಞೆ ಮಾಡಬೇಡಿ. ಸುಗಂಧ ಭರಿತ ಹೂವಾದವರು ಸೆಳೆಯುತ್ತಾರೆ. ಯಾರು ಹೇಗಿರುತ್ತಾರೆಯೋ ಅದೇ ರೀತಿ ಸರ್ಚ್ ಲೈಟ್ ಕೊಡುವ ಆಕರ್ಷಣೆ ಮಾಡುತ್ತಾರೆ. ಸುಗಂಧ ಭರಿತ ಗುಣವಂತ ಮಕ್ಕಳನ್ನು ನೋಡಿ ಪ್ರೀತಿಯಲ್ಲಿ ಖುಷಿಯಲ್ಲಿ ನಯನಗಳು ಒದ್ದೆಯಾಗುತ್ತವೆ. ಏನಾದರೂ ತೊಂದರೆಯಾದರೆ ಬಾಬಾ ಸರ್ಚ್ ಲೈಟ್ ಕೊಡುತ್ತಾರೆ. ಮಧುರ ಮಕ್ಕಳೇ, ನೀವು ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ಆಸೆ ಇಟ್ಟುಕೊಳ್ಳಬಾರದು ಎಂದು ಬಾಬಾ ತಿಳಿಸುತ್ತಾರೆ. ಈಗಂತೂ ನಾವು ಸುಖಧಾಮಕ್ಕೆ ಹೋಗಬೇಕೆಂಬ ಒಂದೇ ಶ್ರೇಷ್ಠ ಆಸೆಯನ್ನಿಟ್ಟುಕೊಳ್ಳಬೇಕು. ಎಲ್ಲಿಯೂ ನಿಲ್ಲಬಾರದು, ನೋಡಬಾರದು, ಮುಂದುವರಿಯುತ್ತಾ ಹೋಗಬೇಕು. ಒಂದು ಕಡೆಯೇ ನೋಡುತ್ತೀರಿ, ಆಗಲೇ ಅಚಲ ಅಡೋಲ ಸ್ಥಿರ ಸ್ಥಿತಿ ಇರುತ್ತದೆ. ಈಗ ಈ ಜಗತ್ತು ಸಮಾಪ್ತಿಯಾಗಲೇಬೇಕು. ಇದರ ಸ್ಥಿತಿ ಬಹಳ ಗಂಭೀರವಾಗಿದೆ. ಈ ಸಮಯದಲ್ಲಿ ಎಲ್ಲದಕ್ಕಿಂತ ಅಧಿಕವಾಗಿ ಸಿಟ್ಟು ಪ್ರಕೃತಿಗೆ ಬರುತ್ತದೆ. ಆದ್ದರಿಂದ ಎಲ್ಲವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಈ ಪ್ರಕೃತಿ ಈಗ ತನ್ನ ಸಿಟ್ಟನ್ನು ಜೋರಾಗಿ ತೋರಿಸುತ್ತದೆ ಎಂದು ನೀವು ತಿಳಿದಿದ್ದೀರ. ಪೂರ್ಣ ಹಳೆಯ ಜಗತ್ತನ್ನು ಮುಳುಗಿಸಿಬಿಡುತ್ತದೆ. ಭೂಕಂಪದಲ್ಲಿ ಮನೆ ಇತ್ಯಾದಿ ಎಲ್ಲವೂ ಬಿದ್ದು ಹೋಗುತ್ತದೆ. ಅನೇಕ ಪ್ರಕಾರದಿಂದ ಮೃತ್ಯುವಾಗುತ್ತದೆ. ಇದೆಲ್ಲವೂ ಡ್ರಾಮಾದ ಯೋಜನೆಯಾಗಿದೆ. ಇದರಲ್ಲಿ ಯಾರದ್ದೂ ಸಹ ದೋಷವಿಲ್ಲ. ವಿನಾಶವಂತೂ ಆಗಲೇಬೇಕು. ಆದ್ದರಿಂದ ನೀವು ಇದರಿಂದ ಬುದ್ಧಿಯ ಯೋಗವನ್ನು ಸರಿಸಿಬಿಡಬೇಕು. ನೀವಂತೂ ತನ್ನದೆಲ್ಲವನ್ನು ವಿಮೆ ಮಾಡಿಬಿಟ್ಟಿದ್ದೀರ. ಆದ್ದರಿಂದ ನಿಮಗೆ ಯಾವುದೇ ಪ್ರಕಾರದ ಚಿಂತೆ ಇಲ್ಲ. ನಿಮ್ಮದೆಲ್ಲವೂ ಸಫಲವಾಗುತ್ತದೆ. ವಾಹ್ ಸದ್ಗುರು ವಾಹ್ ಎಂದು ಈಗ ನೀವು ಹೇಳುತ್ತೀರ. ಅವರು ನಮಗೆ ಈ ದಾರಿಯನ್ನು ತಿಳಿಸಿದ್ದಾರೆ. ವಾಹ ಅದೃಷ್ಟವೇ ವಾಹ್, ವಾಹ್ ಡ್ರಾಮ ವಾಹ್. ಧನ್ಯವಾದಗಳು ಬಾಬಾ. ನಮ್ಮ 2 ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಎಷ್ಟು ಸುರಕ್ಷಿತವಾಗಿ ಭವಿಷ್ಯದಲ್ಲಿ ನಮಗೆ 100 ಪಟ್ಟಷ್ಟು ಪ್ರತಿಫಲವನ್ನು ಕೊಡುತ್ತೀರ ಎಂದು ನಿಮ್ಮ ಅಂತರಾಳದಿಂದ ಹೊರಡುತ್ತದೆ. ಆದರೆ ಇದರಲ್ಲಿಯೂ ಮಕ್ಕಳಿಗೆ ಬಹಳ ವಿಶಾಲ ಬುದ್ಧಿ ಬೇಕು. ಮಕ್ಕಳಿಗೆ ಅಪಾರ ಜ್ಞಾನಧನದ ಖಜಾನೆ ಸಿಗುತ್ತಿರುತ್ತದೆ ಎಂದಾಗ ಅಪಾರ ಖುಷಿಯಾಗಬೇಕಲ್ಲವೇ? ಎಷ್ಟು ಹೃದಯ ಶುದ್ಧವಾಗಿರುತ್ತದೆಯೋ ಆಗ ಅನ್ಯರನ್ನು ಶುದ್ಧ ಮಾಡುತ್ತೀರ. ಯೋಗದ ಸ್ಥಿತಿಯಿಂದಲೇ ಹೃದಯ ಶುದ್ಧವಾಗುತ್ತದೆ. ನೀವು ಮಕ್ಕಳಿಗೆ ಯೋಗಿಯಾಗುವ ಮಾಡುವ ಆಸಕ್ತಿ ಇರಬೇಕು. ಒಂದು ವೇಳೆ ದೇಹದಲ್ಲಿ ಮೋಹವಿದೆ, ದೇಹಾಭಿಮಾನವಿರುತ್ತದೆ ಅಂದರೆ ನಮ್ಮ ಸ್ಥಿತಿ ಬಹಳ ಹಸಿಯಾಗಿದೆ ಎಂದು ತಿಳಿದುಕೊಳ್ಳಿ. ದೇಹಿ ಅಭಿಮಾನಿ ಮಕ್ಕಳೇ ಸತ್ಯ ವಜ್ರವಾಗುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ, ತಂದೆಯನ್ನು ನೆನಪು ಮಾಡಿ. ಬಾಬಾ ಎಂಬ ಶಬ್ದ ಎಲ್ಲದಕ್ಕಿಂತ ಬಹಳ ಮಧುರವಾಗಿದೆ. ತಂದೆ ಬಹಳ ಪ್ರೀತಿಯಿಂದ ಮಕ್ಕಳನ್ನು ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಅಂತಹ ತಂದೆಯ ನೆನಪಿನ ನಶೆಯಲ್ಲಿ ನುಚ್ಚು ನೂರಾಗಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಖುಷಿಯಲ್ಲಿ ತಣ್ಣಗಿನ ತಾರಾಗಬೇಕು. ತಂದೆ ಹೇಗೆ ಅಪಕಾರಿಗಳ ಮೇಲೆ ಉಪಕಾರ ಮಾಡುತ್ತಾರೆ, ನೀವು ಸಹ ತಂದೆಯನ್ನು ಅನುಸರಿಸಿ ಸುಖದಾತರಾಗಿ
ತಂದೆಯ ಅಂತರಾಳದಲ್ಲಿ ಮಕ್ಕಳನ್ನು ಸದಾ ಸುಖಿ ಮಾಡುವ ಎಷ್ಟು ಫಸ್ಟ್ ಕ್ಲಾಸ್ ಆಶೆ ಇರುತ್ತದೆ. ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ ಎಂದು. ನೀವು ಮಕ್ಕಳು ಈಗ ಡ್ರಾಮಾದ ರಹಸ್ಯವನ್ನು ತಿಳಿದಿದ್ದೀರ. ತಂದೆ ನಿಮಗೆ ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಜಗತ್ತಿನ ಎಲ್ಲ ಸಮಾಚಾರವನ್ನು ತಿಳಿಸುತ್ತಾರೆ. ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಆತ್ಮ ಹೇಳುತ್ತದೆ. ನಾವು ಸ್ವರ್ಗಕ್ಕೆ ಹೋಗಲು ಖಂಡಿತ ಯೋಗ್ಯರಾಗುತ್ತೇವೆ. ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತೇವೆ. ಒಳ್ಳೆಯದು. ತಂದೆ ಸಿಹಿಯಾದ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ದುಃಖಹರ್ತ ಸುಖಕರ್ತನಾಗಿರುವುದರಿಂದ ಮಕ್ಕಳಿಗೂ ಸಹ ಎಲ್ಲರಿಗೂ ಸುಖ ನೀಡುತ್ತಾರೆ. ತಂದೆಯ ಬಲಭುಜ ಆಗಬೇಕು. ಅಂತಹ ಮಕ್ಕಳೇ ತಂದೆಗೆ ಪ್ರಿಯರೆನಿಸುತ್ತಾರೆ. ಶುಭ ಕಾರ್ಯದಲ್ಲಿ ಬಲಗೈಯನ್ನೇ ತೊಡಗಿಸುತ್ತಾರೆ. ಅಂದ ಮೇಲೆ ಪ್ರತಿ ವಿಚಾರದಲ್ಲಿ ರೈಟಿಯಸ್ ಆಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆನಂತರ ಅಂತಿಮ ಮತಿಯಂತೆಯೇ ಗತಿಯಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಈ ಹಳೆಯ ಜಗತ್ತಿನಿಂದ ಮಮತ್ವವನ್ನು ಅಳಿಸಿಬಿಡಿ. ಇದಂತೂ ಸ್ಮಶಾನವಾಗಿದೆ. ಕಾರ್ಯವ್ಯವಹಾರ, ಮಕ್ಕಳು ಇತ್ಯಾದಿಯ ಚಿಂತನೆಯಲ್ಲಿ ಸತ್ತರೆ ಸುಮ್ಮನೆ ತನ್ನನ್ನು ಹಾಳು ಮಾಡಿಕೊಳ್ಳುತ್ತೀರ. ಶಿವಬಾಬಾ ಅವರನ್ನು ನೆನಪು ಮಾಡುವುದರಿಂದ ನೀವು ಬಹಳ ಉದ್ಧಾರವಾಗುತ್ತೀರ. ದೇಹಾಭಿಮಾನದಲ್ಲಿ ಬರುವುದರಿಂದ ಹಾಳಾಗುತ್ತದೆ. ದೇಹಿ ಅಭಿಮಾನಿ ಆಗುವುದರಿಂದ ಉದ್ಧಾರವಾಗುತ್ತದೆ. ಹಣದ ದುರಾಸೆಯನ್ನು ಸಹ ಬಹಳ ಇಟ್ಟುಕೊಳ್ಳಬಾರದು. ಅದೇ ಚಿಂತೆಯಲ್ಲಿ ಶಿವಬಾಬಾ ಅವರನ್ನೂ ಸಹ ಮರೆತು ಹೋಗುತ್ತಾರೆ. ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ನಂತರ ನನ್ನ ಶ್ರೀಮತದಂತೆ ಎಲ್ಲಿವರೆಗೆ ನಡೆಯುತ್ತೀರಾ ಎಂಬುದನ್ನು ಬಾಬಾ ನೋಡುತ್ತಾರೆ. ಪ್ರಾರಂಭದಲ್ಲಿ ತಂದೆಯೂ ಸಹ ಟ್ರಸ್ಟಿಯಾಗಿ ತೋರಿಸಿದ್ದಾರೆ ಅಲ್ಲವೇ? ಎಲ್ಲವನ್ನು ಈಶ್ವರಾರ್ಪಣೆ ಮಾಡಿ ಸ್ವತಃ ಟ್ರಸ್ಟಿಯಾದರು. ಈಶ್ವರನ ಕೆಲಸದಲ್ಲಿಯೇ ತೊಡಗಿಸಬೇಕು ಅಷ್ಟೇ. ವಿಘ್ನಗಳಿಗೆ ಎಂದಿಗೂ ಹೆದರಬಾರದು. ಸಾಧ್ಯವಾದಷ್ಟು ಸರ್ವಿಸ್ನಲ್ಲಿ ತನ್ನದೆಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು. ಈಶ್ವರಾರ್ಪಣ ಮಾಡಿ ಟ್ರಸ್ಟಿಯಾಗಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಅವ್ಯಕ್ತ ಮಹಾವಾಕ್ಯ. ರಿವೈಸ್ ದಿನಾಂಕ 15/4/74. ತಾವೆಲ್ಲರೂ ಉನ್ನತಿಯ ಕಡೆಗೆ ಮುಂದುವರಿಯುತ್ತಿದ್ದೀರೇನು? ಸದಾ ಲಗನ್ನಲ್ಲಿ ಮಗ್ನ ಮತ್ತು ವಿಘ್ನ ವಿನಾಶಕ ಇವೆರಡೂ ಗುರುತುಗಳು ಅನುಭವದಲ್ಲಿ ಬರುತ್ತಿದೆಯೇನು? ವಿಘ್ನ ವಿನಾಶಕರಾಗುವ ಬದಲು ವಿಘ್ನಗಳನ್ನು ನೋಡಿ ತನ್ನ ಸ್ಥಿತಿಯಿಂದ ಕೆಳಗಂತೂ ಬಂದು ಬಿಡುವುದಿಲ್ಲವೇ? ಅನೇಕ ಪ್ರಕಾರದ ಬಂದಿರುವ ಬಿರುಗಾಳಿ ನಿಮ್ಮ ಬುದ್ಧಿಯಲ್ಲಿ ಬಿರುಗಾಳಿಯನ್ನಂತೂ ಉತ್ಪನ್ನ ಮಾಡುವುದಿಲ್ಲವೇ? ಹೇಗೆ ಯಾರ ಮುಖಾಂತರವಾದರೂ ಉಡುಗೊರೆ ಸಿಗುತ್ತದೆ ಎಂದರೆ ಬುದ್ಧಿಯಲ್ಲಿ ಏರುಪೇರಾಗುವುದಿಲ್ಲ, ಬದಲಾಗಿ ಉಲ್ಲಾಸವಾಗುತ್ತದೆ. ಇದೇ ಪ್ರಕಾರದಿಂದ ಬಂದಿರುವ ಬಿರುಗಾಳಿ ಉಲ್ಲಾಸವನ್ನು ಹೆಚ್ಚಿಸುತ್ತದೆಯೋ ಅಥವಾ ಏರುಪೇರನ್ನು ಹೆಚ್ಚಿಸುತ್ತದೆಯೋ? ಒಂದು ವೇಳೆ ಬಿರುಗಾಳಿಯನ್ನು ಬಿರುಗಾಳಿ ಎಂದು ತಿಳಿದುಕೊಂಡರೆ ಏರುಪೇರಾಗುತ್ತದೆ, ಮತ್ತು ಉಡುಗೊರೆ ಎಂದು ತಿಳಿದರೆ ಅಥವಾ ಅನುಭವ ಮಾಡಿದರೆ ಆಗ ಅದರಿಂದ ಉಲ್ಲಾಸ ಮತ್ತು ಧೈರ್ಯ ಅಧಿಕವಾಗಿ ಹೆಚ್ಚುತ್ತದೆ. ಇದು ಏರುವ ಕಲೆಯ ಗುರುತಾಗಿದೆ. ಗಾಬರಿಯಾಗುವ ಬದಲು ಆಳತೆಯಲ್ಲಿ ಹೋಗಿ ಅನುಭವದ ಹೊಸ ಹೊಸ ರತ್ನವನ್ನು ಈ ಪರೀಕ್ಷೆಗಳ ಸಾಗರದಿಂದ ಪ್ರಾಪ್ತಿ ಮಾಡಿಕೊಳ್ಳುತ್ತೀರ. ಏಕೆಂದರೆ ಏರುಪೇರಿನ ಒಳಗಡೆ ರತ್ನ ಸಮಾವೇಶ ಆಗಿದೆ. ಮೇಲೆ ಮೇಲಿನಿಂದ ಅಂದರೆ ಬಾಹ್ಯರ್ಮುಖತೆಯ ದೃಷ್ಟಿ ಮತ್ತು ಬುದ್ಧಿಯ ಮೂಲಕ ನೋಡುವುದರಿಂದ ಏರುಪೇರು ಕಾಣಿಸುತ್ತದೆ ಅಥವಾ ಅನುಭವವಾಗುತ್ತದೆ. ಆದರೆ ಅದೇ ಬಂದಿರುವ ವಿಚಾರಗಳನ್ನು ಅಂತರ್ಮುಖಿ ದೃಷ್ಟಿ ಮತ್ತು ಬುದ್ಧಿಯಿಂದ ನೋಡುವುದರಿಂದ
ಅನೇಕ ಪ್ರಕಾರದ ಜ್ಞಾನ ರತ್ನ ಅಂದರೆ ಜ್ಞಾನ ಬಿಂದುಗಳು ಪ್ರಾಪ್ತವಾಗುತ್ತದೆ. ಒಂದು ವೇಳೆ ಯಾವುದೇ ವಿಚಾರವನ್ನು ನೋಡುತ್ತಾ ಅಥವಾ ಕೇಳಿಸಿಕೊಳ್ಳುತ್ತಾ ಆಶ್ಚರ್ಯದ ಅನುಭವವಾಗುತ್ತದೆ ಎಂದರೆ ಇದು ಸಹ ಅಂತಿಮದ ಸ್ಥಿತಿಯಲ್ಲ. ಆ ರೀತಿಯಂತೂ ಆಗಬಾರದು. ಡ್ರಾಮಾದಲ್ಲಿ ನಡೆಯುವುದರ ಬಗ್ಗೆ ಒಂದು ವೇಳೆ ಯಾವುದೇ ಸಂಕಲ್ಪ ಉತ್ಪನ್ನವಾಗುತ್ತದೆ ಎಂದರೆ ಇದಕ್ಕೂ ಸಹ ಅಂಶ ಮಾತ್ರದ ಏರುಪೇರಿನ ರೂಪ ಎನ್ನುತ್ತೇವೆ. ಇದುವರೆಗೂ ಯಾಕೆ, ಏನು ಎಂಬ ಪ್ರಶ್ನೆ ಒಂದು ವೇಳೆ ಉದ್ಭವವಾಗುತ್ತದೆ ಎಂದರೆ ಇದರರ್ಥ ಏರುಪೇರಿದೆ ಎಂದು. ಎಷ್ಟು ವಿಘ್ನ ಬರಬೇಕೋ ಅವಶ್ಯವಾಗಿ ಅಷ್ಟು ವಿಘ್ನ ವಿನಾಶಕ ಸ್ಥಿತಿಯಲ್ಲಿ ಇರುವುದು ಇದೇ ಹರ್ಷಿತರಾಗಿರಲು ಸಾಧನವಾಗಿದೆ. ಏನು ಹೊಸದಲ್ಲ ಎಂಬುದು ಅಂತಿಮದ ಸ್ಥಿತಿಯಾಗಿದೆ. ಒಂದು ವೇಳೆ ಯಾವುದೇ ಏರುಪೇರಿನ ಕರ್ತವ್ಯ ಮಾಡುತ್ತೀರ ಅಥವಾ ಪಾತ್ರ ಮಾಡುತ್ತೀರ ಎಂದಾಗ ಸಾಗರ ಸಮಾನ ಮೇಲಿನಿಂದ ಭಲೆ ಏರುಪೇರೇ ಕಾಣಿಸುತ್ತಿದೆ, ಅಂದರೆ ಕರ್ಮೇಂದ್ರಿಯಗಳ ಏರುಪೇರಿನಲ್ಲಿ ಬರುತ್ತಿದ್ದೀರ. ಆದರೆ ಸ್ಥಿತಿ ಏನೂ ಹೊಸದಲ್ಲ ಎಂಬುದರದ್ದಿರಲಿ. ಏಕಾಗ್ರ, ಏಕರಸ, ಏಕಾಂತ ಅಂದರೆ ಏಕ ರಚಯಿತ ಮತ್ತು ರಚನೆಯ ಆಳದಲ್ಲಿ ಹೋಗುವವರು ತ್ರಿಕಾಲದರ್ಶಿಯ ಸ್ಥಿತಿಯಲ್ಲಿ ಆರಾಮವಾಗಿ ಶಾಂತಿಯ ಸ್ಟೇಜ್ನಲ್ಲಿ ಸ್ಥಿತರಾಗಿರುತ್ತಾರೆ. ಅಥವಾ ಕರ್ಮೇಂದ್ರಿಯಗಳ ಏರುಪೇರು ಆಂತರಿಕ ಸ್ಥಿತಿಯನ್ನೂ ಸಹ ಅಲಿಗಾಡಿಸಿಬಿಡುತ್ತದೆಯೋ. ಯಾವಾಗ ಸ್ಥೂಲ ಸಾಗರ ಎರಡೂ ರೂಪದಿಂದ ತೋರಿಸುತ್ತದೆ ಅಂದ ಮೇಲೆ ಮಾಸ್ಟರ್ ಜ್ಞಾನ ಸಾಗರ ಅಂತಹ ರೂಪವನ್ನು ತೋರಿಸಲು ಸಾಧ್ಯವಿಲ್ಲವೇ? ಈ ಪ್ರಕೃತಿ ಪುರುಷನಿಂದ ನಕಲು ಮಾಡಿದೆ. ತಾವಂತೂ ಪುರುಷೋತ್ತಮರಾಗಿದ್ದೀರ. ಪ್ರಕೃತಿ ತನ್ನ ಅರ್ಹತೆಯನ್ನು ತೋರಿಸಲು ಸಾಧ್ಯವಿದೆ ಎಂದಾಗ ಅದನ್ನು ಪುರುಷೋತ್ತಮರು ತೋರಿಸಲು ಸಾಧ್ಯವಿಲ್ಲವೇ? ಈಗ ಸಮಯ ಅತಿಯ ಕಡೆಗೆ ಹೋಗುತ್ತಿದೆ. ಎಲ್ಲ ಕಡೆ ಅತಿ ಕಾಣಿಸುತ್ತಿದೆ. ಅಂತ್ಯದ ಗುರುತು ಅತಿಯಾಗಿದೆ. ಅಂದ ಮೇಲೆ ಹೇಗೆ ಪ್ರಕೃತಿ ಸಮಾಪ್ತಿಯ ಕಡೆಗೆ ಅತಿಯಲ್ಲಿ ಹೋಗುತ್ತಿದೆಯೋ ಹಾಗೆಯೇ ಸಂಪನ್ನರಾಗುವಂತಹ ಆತ್ಮಗಳ ಮುಂದೆ ಈಗ ಪರೀಕ್ಷೆಗಳು ಮತ್ತು ವಿಘ್ನವೂ ಅತಿಯ ರೂಪದಲ್ಲಿ ಬರುತ್ತದೆ. ಆದ್ದರಿಂದ ಮೊದಲು ಇದು ಇರಲಿಲ್ಲ, ಈಗ ಏಕೆ ಇದೆ ಎಂದು ಆಶ್ಚರ್ಯಪಡಬೇಡಿ. ಇದು ಆಶ್ಚರ್ಯವೂ ಅಲ್ಲ. ಅಂತಿಮದ ಪರೀಕ್ಷೆಯಲ್ಲಿ ಆಶ್ಚರ್ಯಜನಕ ವಿಚಾರಗಳು ಪ್ರಶ್ನೆಯ ರೂಪದಲ್ಲಿ ಬರುತ್ತದೆ. ಆಗ ತಾನೇ ಉತ್ತೀರ್ಣ ಮತ್ತು ಅನುತ್ತೀರ್ಣರಾಗಲು ಸಾಧ್ಯ. ಎಂತೆಂತಹ ವಿಚಾರಗಳು ಬರುತ್ತವೆ ಎಂದರೆ ಬಯಸದಿದ್ದರೂ ಸಹ ಬುದ್ಧಿಯಲ್ಲಿ ಪ್ರಶ್ನೆ ಉತ್ಪನ್ನವಾಗುತ್ತದೆ. ಇದೇ ಪರೀಕ್ಷೆಯಾಗಿದೆ ಮತ್ತು ಇರುವುದೇ ಒಂದು ಕ್ಷಣದ ಪರೀಕ್ಷೆ. ಏಕೆ ಎಂಬ ಸಂಕಲ್ಪ ಚಂದ್ರವಂಶೀಯ ಸಾಲಿನಲ್ಲಿ ಹಾಕಿಬಿಡುತ್ತದೆ. ಆದ್ದರಿಂದ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ ನಿರಂತರವಾಗಿರಲಿ. ಸಮಸ್ಯೆಯ ಸೀಟನ್ನು ಸಂಭಾಲನೆ ಮಾಡುವುದರಲ್ಲಿ ತೊಡಗಬೇಡಿ. ಆದರೆ ಸೀಟ್ನ ಮೇಲೆ ಕುಳಿತು ಸಮಸ್ಯೆಯನ್ನು ಎದುರಿಸಿ. ಇದುವರೆಗೂ ಸಮಸ್ಯೆ ಸೀಟ್ನ ನೆನಪು ತರಿಸುತ್ತದೆ. ವಿಘ್ನ ಬರುತ್ತದೆ ಎಂದಾಗ ವಿಶೇಷವಾಗಿ ಯೋಗವನ್ನು ಬೆಳೆಸುತ್ತೀರ ಮತ್ತು ಬಟ್ಟಿ ಇಡುತ್ತೀರ. ಇದರಿಂದ ಶತ್ರುವೇ ಶಸ್ತ್ರದ ಸ್ಮೃತಿ ತರಿಸುತ್ತಾರೆ. ಆದರೆ ಸ್ವತಃ ಮತ್ತು ಸದಾ ಸ್ಮೃತಿ ಇರುವುದಿಲ್ಲ ಎಂಬುದು ಸಾಬೀತಾಗುತ್ತದೆ. ನಿರಂತರ ಯೋಗಿಯಾಗಿದ್ದೀರೋ ಅಥವಾ ಅಂತರವುಳ್ಳ ಯೋಗಿಯಾಗಿದ್ದೀರೋ, ಬಿರುದಂತೂ ನಿರಂತರ ಯೋಗಿಯದ್ದಾಗಿದೆಯಲ್ಲವೇ? ಶತ್ರು ಬರಲೇಬಾರದು. ಸಮಸ್ಯೆಯನ್ನು ಎದುರಿಸುವಂತಾಗಲೇಬಾರದು. ಶೂಲದಿಂದ ಮುಳ್ಳಾಗಬೇಕು. ಇದು ಸಹ ಅಂತಿಮದ ಸ್ಥಿತಿಯಲ್ಲ. ಶೂಲದಿಂದ ಮುಳ್ಳಾಯಿತು. ಅದರ ಬದಲಾಗಿ ಮುಳ್ಳನ್ನು ಯೋಗಾಗ್ನಿಯಿಂದ ದೂರದಿಂದಲೇ ಭಸ್ಮ ಮಾಡಿಬಿಡಬೇಕು. ಮುಳ್ಳು ಎನಿಸುವುದು, ಆ ನಂತರ ಅದನ್ನು ತೆಗೆಯುವುದು, ಇದು ಅಂತಿಮದ ಸ್ಥಿತಿಯಲ್ಲ. ಮುಳ್ಳನ್ನು ತನ್ನ ಸಂಪೂರ್ಣತೆಯ ಸ್ಥಿತಿಯಿಂದ ಸಮಾಪ್ತಿ ಮಾಡಿಬಿಡುವುದು ಅಂತಿಮದ ಸ್ಥಿತಿಯಾಗಿದೆ. ಆ ರೀತಿ ಲಕ್ಷ್ಯ ಇಟ್ಟುಕೊಳ್ಳುತ್ತ
ತನ್ನ ಸ್ಥಿತಿಯನ್ನು ಏರುವ ಕಲೆಯ ಕಡೆಗೆ ವೃದ್ಧಿ ಮಾಡಿಕೊಳ್ಳುತ್ತಾ ಮುಂದೆ ಸಾಗಿ ದೊಡ್ಡ ವಿಚಾರವನ್ನು ಚಿಕ್ಕದೆಂದು ಅನುಭವ ಮಾಡುವುದು. ಈ ಸ್ಥಿತಿಯವರೆಗೆ ನಂಬರ್ ವಾರ್ ಯಥಾಶಕ್ತಿ ತಲುಪಿದ್ದೀರ. ಈಗ ಅಂಶ ಮತ್ತು ವಂಶವು ಸಮಾಪ್ತಿಯಾಗಬೇಕು. ಅಲ್ಲಿಯವರೆಗೂ ತಲುಪಿ ತಾವೆಲ್ಲರೂ ಧೈರ್ಯ, ಉಲ್ಲಾಸ ಮತ್ತು ಸರ್ವರ ಸಹಯೋಗಿಯಾಗಿ ಸದಾ ಇರತ್ತ ಸಾಗುತ್ತಿದ್ದೀರ ಅಲ್ಲವೇ? ಕಲಿಯುಗಿ ಜಗತ್ತನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಮತ್ತು ಪರಿವರ್ತನೆ ಮಾಡುವುದಕ್ಕಾಗಿ, ಮಾಯೆಗೆ ಬೀಳ್ಕೊಡುಗೆ ಕೊಡುವುದಕ್ಕಾಗಿ ಸಂಘಟನೆ ಅಂದರೆ ಆಕ್ರಮಣ ಮಾಡಿದ್ದೀರ ಅಲ್ಲವೇ? ಬಲಶಾಲಿ ಆಕ್ರಮಣ ಮಾಡಿದ್ದೀರೋ ಅಥವಾ ಮಧ್ಯದಲ್ಲಿ ಕೆಲವರು ಸಡಿಲವಾಗಿ ಬಿಡುತ್ತಾರೋ ಅಥವಾ ಸುಸ್ತಾಗುತ್ತಾರೋ ಅಥವಾ ನಡೆಯುತ್ತ ನಿಂತು ಬಿಡುತ್ತಾರೋ? ಮುಂದುವರಿಯುವುದೂ ಇಲ್ಲ, ಹಿಂದೆ ಸರಿಯುವುದೂ ಇಲ್ಲ, ಇದ್ದಂತೆಯೇ ಇದ್ದು ಬಿಡುವುದು. ಈ ಪಾಠವನ್ನಂತೂ ಪರಿಪಕ್ವ ಮಾಡಿಕೊಳ್ಳುವುದಿಲ್ಲವೇ? ಎಲ್ಲರೂ ಮುಂದೆ ತಳ್ಳಿದಾಗ ಮುಂದೆ ನಡೆಯುವುದು. ಆ ರೀತಿ ಯೋಚನೆ ಮಾಡಿ ಎಲ್ಲೆಂದರಲ್ಲಿ ನಿಂತು ಬಿಟ್ಟಿಲ್ಲವೇ? ಯಾರದ್ದಾದರೂ ಯಾವುದಾದರೂ ಪ್ರಕಾರದ ಆಶ್ರಯದ ಕಾಯುವಿಕೆಯಲ್ಲಿ ನಿಂತಿಲ್ಲವೇ? ಅಂತಹ ಸ್ಥಿತಿ ಉಳ್ಳವರನ್ನು ಏನೆನ್ನುತ್ತೀರ? ಇದಕ್ಕೆ ಅಂಗದನ ಸ್ಥಿತಿ ಎಂದು ತಿಳಿಸುತ್ತೀರ. ಒಂದು ವೇಳೆ ಈ ರೀತಿ ನಿಂತು ಬಿಟ್ಟಿದ್ದೀರ ಅಂದರೆ ನಂತರ ಕೊನೆಯವರು ವೇಗವಾಗಿ ಹೊರಟು ಹೋಗುತ್ತಾರೆ. ಯಾವಾಗಲೇ ಪರ್ವತಗಳ ಮೇಲೆ ಹಿಮಪಾತವಾದಾಗ ಮತ್ತು ಹಿಮ ಯಪ್ಪುಗಟ್ಟಿದಾಗ ರಸ್ತೆಗಳು ನಿಂತು ಹೋಗುತ್ತವೆ. ನಂತರ ಆ ಹಿಮ ಕರಗುವುದಕ್ಕಾಗಿ ಅಥವಾ ಅದನ್ನು ಸರಿಸುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ. ಇಲ್ಲಿಯೂ ಒಂದು ವೇಳೆ ಹಿಮದಂತೆ ಜಮವಾದರೆ ಯೋಗಾಗ್ನಿಯ ಕೊರತೆ ಇದೆ ಎಂಬುದು ಇದರಿಂದ ಸಾಬೀತಾಗುತ್ತದೆ. ಯೋಗಾಗ್ನಿಯನ್ನು ತೀಕ್ಷ್ಣ ಮಾಡಿಕೊಳ್ಳಿ, ಆಗ ದಾರಿ ಸ್ಪಷ್ಟವಾಗುತ್ತದೆ. ಸಿಕ್ಕಿರುವ ಧೈರ್ಯ ಮತ್ತು ಉಲ್ಲಾಸದ ಜ್ಞಾನ ಬಿಂದುಗಳನ್ನು ಬುದ್ಧಿಯಲ್ಲಿ ಓಡಿಸಿದಾಗ ದಾರಿ ಸ್ಪಷ್ಟವಾಗುತ್ತದೆ. ಪುರುಷಾರ್ಥದ ವೇಗದಲ್ಲಿ ಅಂಗದರಾಗಿ, ಮಾಯೆಗೆ ಸೋಲುವುದರಲ್ಲಿ ಅಂಗದರಾಗಬೇಡಿ. ಬದಲಾಗಿ ವಿಜಯಿಯಾಗಲು ಅಂಗದರಾಗಿ. ಒಳ್ಳೆಯದು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಪಾಲನೆಯನ್ನು ತೆಗೆದುಕೊಳ್ಳುವಂತಹ, ವಿಶ್ವದ ಪಾಲನೆ ಮಾಡುವಂತಹ ವಿಷ್ಣು ಕುಲದ ಶ್ರೇಷ್ಠ ಆತ್ಮಗಳು, ಪ್ರಕೃತಿಯನ್ನು ಪರಿವರ್ತನೆ ಮಾಡುವಂತಹ ಪುರುಷೋತ್ತಮ ಆತ್ಮಗಳು, ವಿಶ್ವದ ಮುಂದೆ ಸಾಕ್ಷಾತ್ ಮೂರ್ತಿ ಎಂದು ಪ್ರಸಿದ್ಧರಾಗುವಂತಹ ಆತ್ಮಗಳು, ಯೋಗ ಸ್ವರೂಪಿ ಆತ್ಮಗಳ ಪ್ರತಿಯಾಗಿ ಬಾಪ್ದಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು. ವರದಾನ: ಸೇವೆಯಲ್ಲಿರತ್ತ ಸಂಪೂರ್ಣತೆಯ ಸಮೀಪತೆಯ ಅನುಭೂತಿ ಮಾಡುವಂತಹ ಬ್ರಹ್ಮ ತಂದೆ ಸಮಾನ ಉದಾಹರಣೆಯಾಗಿರಿ. ಸೇವೆಯಲ್ಲಿರತ್ತ ಸಂಪೂರ್ಣತೆಯ ಸಮೀಪತೆಯ ಅನುಭೂತಿ ಮಾಡುವಂತಹ ಬ್ರಹ್ಮ ತಂದೆ ಸಮಾನ ಉದಾಹರಣೆಯಾಗಿರಿ. ಹೇಗೆ ಬ್ರಹ್ಮ ತಂದೆ ಸೇವೆಯಲ್ಲಿರತ್ತ ಸಮಾಚಾರವನ್ನು ಕೇಳತ್ತ ಏಕಾಂತವಾಸಿಯಾಗುತ್ತಿದ್ದರು, 1 ಗಂಟೆಯ ಸಮಾಚಾರವನ್ನು 5 ನಿಮಿಷದಲ್ಲಿ ಸಾರವೆಂದು ತಿಳಿದು ಮಕ್ಕಳನ್ನು ಖುಷಿಪಡಿಸಿ ತನ್ನ ಅಂತರ್ಮುಖಿ ಏಕಾಂತವಾಸಿ ಸ್ಥಿತಿಯ ಅನುಭವ ಮಾಡಿಸಿಬಿಡುತ್ತಿದ್ದರು. ಆ ರೀತಿ ತಂದೆಯನ್ನು ಅನುಸರಣೆ ಮಾಡಿ. ಬ್ರಹ್ಮ ತಂದೆ ಎಂದಿಗೂ ಸಹ ನಾನು ಬಹಳ ವ್ಯಸ್ತನಾಗಿದ್ದೇನೆ ಎಂದು ಹೇಳಲಿಲ್ಲ. ಆದರೆ ಮಕ್ಕಳ ಮುಂದೆ ಉದಾಹರಣೆಯಾದರು. ಅಂತಹ ಸಮಯ ಪ್ರಮಾಣವಾಗಿ ಈಗ ಈ ಅಭ್ಯಾಸದ ಅವಶ್ಯಕತೆ ಇದೆ. ಹೃದಯದ ಲಗನ್ನಿದ್ದಾಗ ಸಮಯ ಆಗುತ್ತದೆ ಮತ್ತು ಅನೇಕರಿಗಾಗಿ ಉದಾಹರಣೆ ಆಗುತ್ತೀರ. ಸ್ಲೋಗನ್: ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗದ ಅನುಭವವಾಗುವುದೇ ಕರ್ಮಯೋಗವಾಗಿದೆ. ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗದ ಅನುಭವವಾಗುವುದೇ ಕರ್ಮಯೋಗವಾಗಿದೆ. ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಐಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ. ನಾವು ತಂದೆ ಸಮಾನರಾಗಬೇಕು ಎಂಬುದೇ ಸದಾ ಲಕ್ಷ್ಯ ನೆನಪಿನಲ್ಲಿರಲಿ. ಆಗ
ತಂದೆ ಹೇಗೆ ಹಗುರವಾಗಿದ್ದಾರೆಯೋ ಅದೇ ರೀತಿ ಡಬಲ್ ಲೈಟ್. ಅನ್ಯರನ್ನು ನೋಡುತ್ತೀರ ಎಂದಾದರೆ ನಿಶ್ಶಕ್ತರಾಗುತ್ತೀರ. ಆದ್ದರಿಂದ ತಂದೆಯನ್ನು ನೋಡಿ, ತಂದೆಯನ್ನು ಅನುಸರಣೆ ಮಾಡಿ. ಹಾರುವ ಕಲೆಯ ಶ್ರೇಷ್ಠ ಸಾಧನ ಎಲ್ಲವೂ ನಿನ್ನದು ಎಂಬ ಒಂದು ಶಬ್ದವಷ್ಟೇ ಆಗಿದೆ. ನನ್ನದು ಎಂಬ ಶಬ್ದವನ್ನು ಬದಲಾಯಿಸಿ ನಿನ್ನದು ಎಂದು ಮಾಡಿಬಿಡಿ. ನಿನ್ನವನಾಗಿದ್ದೇನೆ ಅಂದಾಗ ಆತ್ಮ ಲೈಟ್ ಆಗಿದೆ ಮತ್ತು ಎಲ್ಲ ನಿನ್ನದು ಎಂದಾಗ ಲೈಟ್ ಆಗಿ ಹೋಯಿತು. ಓಂ ಶಾಂತಿ.